ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮತ್ತಾಯ 5ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಕರ್ತನಲ್ಲಿ ನಾವೇನಾಗಿರಬೇಕು? ಸಂತೋಷವುಳ್ಳವರಾಗಿರಬೇಕು. ನಮ್ಮ ಕರ್ತನಲ್ಲಿ ನಾವು ಯಾವಾಗಲೂ ಉಲ್ಲಾಸವುಳ್ಳವರಾಗಿರಬೇಕು. ನಮ್ಮ ದುಃಖದ ಕಾರ್ಯಗಳನ್ನು ನಾವು ಮರೆತು ಬಿಟ್ಟವರಾಗಿ, ನಮ್ಮ ಕಣ್ಣೀರಿನ ಪರಿಸ್ಥಿತಿಗಳನ್ನು ನಾವು ಮರೆತು ಬಿಟ್ಟವರಾಗಿ, ನಾವು ಕರ್ತನ ಸಮ್ಮುಖದಲ್ಲಿ ನಾವು ಕುಳಿತುಕೊಂಡಾಗ, ಕರ್ತನೇ ನಿನ್ನ ಸಂತೋಷವನ್ನು ನಾನು ಅನುಭವಿಸಬೇಕು ಸ್ವಾಮಿ, ನಿನ್ನಲ್ಲಿ ನನ್ನ ಉಲ್ಲಾಸದ ಹೃದಯದಿಂದ ಇರಬೇಕು ದೇವರೇ, ನಿನ್ನ ಸಂತೋಷವನ್ನು ನನಗೆ ಕೊಡು ದೇವರೇ ಎಂದು ಹೇಳುವಾಗ, ಕರ್ತನ ಹೆಚ್ಚಿನ ಸಂತೋಷಗಳನ್ನು ನಮ್ಮ ಜೀವಿತಗಳಲ್ಲಿ ಆತನು ಕೊಂಡು ಬರುವವನಾಗಿದ್ದಾನೆ. ಆತನ ಉಲ್ಲಾಸಗಳು ನಮ್ಮ ಹೃದಯಗಳಲ್ಲಿ ಕ್ರಿಯೆ ಮಾಡುವಂತಾಗಿದೆ. ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ? ಪರಲೋಕ ರಾಜ್ಯದಲ್ಲಿ ಹೆಚ್ಚಿನ ಬಹುಮಾನಗಳನ್ನು ಆತನು ನಮಗೆ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಒಂದು ಬಹುಮಾನಗಳನ್ನು ನಾವು ಹೊಂದಿಕೊಳ್ಳಬೇಕಾ? ಕರ್ತನ ಪರಲೋಕ ರಾಜ್ಯದಲ್ಲಿ ನಾವು ಇವತ್ತು ನಡೆದು ಹೋಗಬೇಕಾ? ಆದುದರಿಂದ ನಾವು ಕರ್ತನಲ್ಲಿ ಸಂತೋಷಿಸುವವರಾಗಿರಬೇಕು, ಕರ್ತನಲ್ಲಿ ನಾವು ತೃಪ್ತಿ ಉಳ್ಳವರಾಗಿರಬೇಕು. ಅನೇಕ ವಾರ್ತಿ ನಾವು ನೆನೆಸ್ತೇವೆ, ಕರ್ತನು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಲ್ಲ, ಅದ್ಭುತವಾದ ಕಾರ್ಯಗಳನ್ನು ನಾನು ಮಾಡಲಿಲ್ಲ. ಅನೇಕ ವಾರ್ತಿ ನಾವು ನೆನೆಸ್ತಾನೆ ಇರ್ತೇವೆ, ಗುಣಗುಡ್ತಾನೆ ಇರ್ತೇವೆ ದೇವರ ವಿರೋಧವಾಗಿ. ಆ ರೀತಿಯಾಗಿ ನಾವು ಮಾಡಬಾರದು. ಆಗ ನಾವು ಪರಲೋಕ ರಾಜ್ಯದ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ತೇವೆ. ಆದುದರಿಂದ ನಾವು ಕರ್ತನಲ್ಲಿ ಸಂತೋಷವುಳ್ಳವರಾಗಿರಬೇಕು, ಕರ್ತನಲ್ಲಿ ಉಲ್ಲಾಸವುಳ್ಳವರಾಗಿರಬೇಕು. ಆಗ ಪರಲೋಕ ರಾಜ್ಯದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ. ಪ್ರೀತಿಯುಳ್ಳ ಜನರೇ, ನಮ್ಮ ಹೃದಯದಲ್ಲಿರುವಂತಹ, ನಮ್ಮ ಬಾಯಲ್ಲಿರುವಂತಹ ಕರ್ತನಿಗೆ ವಿರೋಧವಾದ ಮಾತುಗಳನ್ನು ನಾವು ತೆಗೆದುಹಾಕುವಾಗ, ಕರ್ತನ ಆಶೀರ್ವಾದಗಳನ್ನು ನಾವು ಇನ್ನೂ ಹೆಚ್ಚಾಗಿ ಹೊಂದಿಕೊಳ್ತೇವೆ. ಕರ್ತನಲ್ಲಿ ನಮ್ಮ ಹೃದಯಗಳು ಸಂತೋಷವುಳ್ಳವರಾಗಿರಬೇಕು, ಕರ್ತನಲ್ಲಿ ನಮ್ಮ ಹೃದಯಗಳು ಉಲ್ಲಾಸದಿಂದಿರಬೇಕು. ಆಗ ನಾವು ಪರಲೋಕ ರಾಜ್ಯದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅವರ ಹೃದಯಗಳಲ್ಲಿ ನಿನ್ನ ಸಂತೋಷವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಪರಲೋಕ ರಾಜ್ಯದ ಆಶೀರ್ವಾದಗಳನ್ನು ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.